ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಟೊಮೆಟೊ ರೈಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸವಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ನೆನಿಬೇಕು. ಅದು ನೆನಿಲಿಕ್ಕೆ ಇಡ್ತೀನಿ. ಇವಾಗ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ನೋಡಿ, ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ತೀನಿ. ಇವಾಗ ಅದಕ್ಕೆ ಒಂದೆರಡು ಟೊಮೆಟೊ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನೂ ಹಾಕಿ ಮಿಕ್ಸರ್ ಮಾಡ್ಕೊಂಡು ಬರಬೇಕು. ನೋಡಿ, ಇವಾಗ ನಾನು ಮಿಕ್ಸರ್ ಮಾಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕುಕ್ಕರ್ ಪಾತ್ರೆನ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಎಣ್ಣೆನ ಹಾಕಿಬಿಟ್ಟು ಒಂದು ಮಸಾಲೆ ಪತ್ರೆನ ಹಾಕಿದ್ದೀನಿ. ಮತ್ತು ಮಸಾಲೆ ಸಾಮಾನು ಮನೇಲಿದೆ ಎಲ್ಲ ಇರುತ್ತಲ್ವ, ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ, ಓಕೆ, ಹಾಗೇನೂ ಮಾಡ್ಬೋದು. ಇವಾಗ ಒಂದು ಈರುಳ್ಳಿನ ಈ ಥರ ಉದ್ದವಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡಬೇಕು. ಇದು ಫ್ರೈ ಆಗಿಬಿಟ್ಟು ಗೋಲ್ಡನ್ ಬ್ರೌನಲ್ಲಿ ಕಾಣಿಸ್ಬೇಕು. ಜಾಸ್ತಿ ಗೋಲ್ಡನ್ ಬ್ರೌನ್ ಮಾಡಿಬಿಡ್ಬೇಡಿ, ಮೀಡಿಯಮ್ ಇರಲಿ. ನೋಡಿ, ಇವಾಗ ನೀಟಾಗಿ ಫ್ರೈ ಮಾಡ್ತಾ ಇರ್ತೀನಿ. ಇದು ಫ್ರೈ ಆಗಬೇಕು. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸ್ಪೂನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ 1 ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ಟೋಟಲಾಗಿ ಈ ರೈಸ್ಗೆ ನಾನು 3 ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ. 2 ಅಲ್ಲಿ ಪೇಸ್ಟ್ ಮಾಡಲಿಕ್ಕೆ ಹಾಕಿದ್ದೀನಲ್ವ ಮಿಕ್ಸರಲ್ಲಿ, ಇವಾಗ ಇಲ್ಲಿ 1 ಹಾಕಿದ್ದೀನಿ. ಟೋಟಲಾಗಿ 3 ಟೊಮೆಟೊ ಆಯಿತು. ಇವಾಗ ಇದು ಸಾಫ್ಟ್ ಆಗ್ತಾ ಇದೆ, ಎಲ್ಲ ಫ್ರೈ ಆಗಿಬಿಟ್ಟು. ಇವಾಗ ಮಿಕ್ಸರ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿನ ಸೇರಿಸಬೇಕು. ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಯಾವುದು ನಾವು ಹುರಿದು ಹಾಕಿಲ್ವಲ್ಲ, ಅದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ವ, ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಆ ಥರ ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಇವಾಗ ಎರಡರಿಂದ 3 ನಿಮಿಷ ಈ ಥರ ಫ್ರೈ ಮಾಡ್ತಾ ಇರಬೇಕು, ಕೈ ಬಿಡದೆ. ನೋಡಿ, ಫ್ರೈ ಆಗ್ತಾ ಇದೆ. ಅದು ಈ ಥರ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿಬಿಡುತ್ತೆ ಅದರದ್ದು. ಹಾಗೆ ಹಾಕಿದ್ರೆ ಮಸಾಲೆ ಸ್ಮೆಲ್ಲೆಲ್ಲ ಹಾಗೆ ಉಳ್ಕೊಂಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಬಟಾಣಿನೂ ನಾನು ಆ್ಯಡ್ ಮಾಡಿದ್ದೀನಿ. ಬಟಾಣಿ ಇಲ್ಲ ಅಂದರೆ ನೀವು ಹಾಗೇನೂ ಮಾಡ್ಕೋಬೋದು. ಇವಾಗ 1-2 ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರ ಉಪ್ಪು ಎಲ್ಲ ನೀವು ರುಚಿಗೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರೋ ಅದಕ್ಕೆ ಅನುಗುಣವಾಗಿಯೇ ಹಾಕಿ. ನೋಡಿ, ಈ ಥರ ಎಲ್ಲ ಮತ್ತೆ ಫ್ರೈ ಮಾಡಬೇಕು. ಇವಾಗ 1 ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಮತ್ತೆ ಫ್ರೈ ಮಾಡಬೇಕು. ಮಸಾಲೆ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗೆಲ್ಲ ಫ್ರೈ ಆಗಿಬಿಟ್ಟದು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಅದಕ್ಕೆ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿರೋ ಅಕ್ಕಿನ ತೊಳೆದ್ಬಿಟ್ಟು ಈಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ ಅಕ್ಕಿ ತೊಗೊಂಡಿದ್ದೇನಲ್ವಾ, ಅದಕ್ಕೋಸ್ಕರ ಇವಾಗ 2 ಕಪ್ ಆಗುವಷ್ಟು ನೀರನ್ನು ನಾವು ಆ್ಯಡ್ ಮಾಡಬೇಕಿಲ್ಲಿ. ಇವಾಗ ನೋಡಿ, ಅದನ್ನೆಲ್ಲ ನೀಟಾಗಿ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ 2 ಕಪ್ ಆಗೋಷ್ಟು ನೀರನ್ನು ಹಾಕ್ತೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಉಪ್ಪು ಕಡಿಮೆ ಅನಿಸಿದರೆ ನೀವು ಆ್ಯಡ್ ಮಾಡ್ಬೋದು. ನೋಡಿ, ಇವಾಗ ನಾನು ಸ್ವಲ್ಪ ಮತ್ತೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು 1-2 ವಿಷಲ್ ಹಾಕಬೇಕು. ನೋಡಿ, ಇವಾಗ ಈ ರೈಸು ಆಗಿದೆ. ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಕುಕ್ಕರನ್ನು ಓಪನ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ರೈಸು ಅಂತ. ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಜಾಸ್ತಿ ಸಾಫ್ಟಾಗಿ ಬಿಡುತ್ತೆ ರೈಸು. ಈ ಥರ ನೀರು 1 ಕಪ್ ಅಕ್ಕಿಗೆ 2 ಕಪ್ಪು ನೀರು ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ಮೆಜರ್ಮೆಂಟಲ್ಲಿ ಮಾಡಿಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸು. ನೀವು ಮನೆಯಲ್ಲಿ ರೈಸನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.